ಪಾರ್ಟಿಗೆ ಸ್ವಲ್ಪ ಯಾಕಂದ್ರೆ ಹಿಂದುತ್ವದ ಪ್ರಮುಖ ಅಜೆಂಡಾ ನೇರವಾದಿ ಒಂದು ಪಾರ್ಟಿಗೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗುತ್ತಾ, ಅದ್ರ ಜೊತೆಗೆ ಪಂಚಮಸಾಲಿ ಸಮುದಾಯ ಅನ್ನುವಂಥದ್ದು ಕೂಡ. ನೋಡಿ, ಅದನ್ನೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತೀವಿ. ನೋಡೋಣ ಪಕ್ಷ ಏನು ತೀರ್ಮಾನ ಮಾಡುತ್ತೆ. ಒಟ್ಟಾರೆ ಮುಂದಿನ ನಿಮ್ಮ ತೀರ್ಮಾನಗಳು ಏನು ಸರ್? ಯಾಕಂದ್ರೆ ನೀವೆಲ್ಲರೂ ಕೂಡ ಒಟ್ಟಾಗಿ ನೋಡಿ ನೀವು ಮಾಧ್ಯಮದಲ್ಲಿ ಇವರು ಯತ್ನಾಳವರು ಹಿಂದೂ ಪಕ್ಷ ಕಟ್ತಾರೆ ಅಂತೇನು ಬರ್ತಿದೆ, 200% ಸುಳ್ಳು. ಯತ್ನಾಳವರು ಯಾವುದೇ ಸಂದರ್ಭದಲ್ಲಿ BJP ವಿರುದ್ಧವಾಗಿ ಪಕ್ಷ ಕಟ್ಟಬೇಕು ಅಂತಕ್ಕಂಥದ್ದು ಯಾರ ತಲೆಯಲ್ಲೂ ಇಲ್ಲ. ನಾವಷ್ಟೇ ಅಲ್ಲ, ಯತ್ನಾಳವ್ರಿಗೂ ಆ ಥರ ಇಲ್ಲ. ಅವರು ಪಕ್ಷದಲ್ಲಿ ಇದ್ಕೊಂಡೇ ಹೋರಾಡಬೇಕು ಅಂತಕ್ಕಂಥದ್ದು, ಹೊಂದಾಣಿಕೆ ರಾಜಕೀಯ ಇವೆಲ್ಲ ನಾವೇನು ಪದೇ ಪದೇ ಹೇಳ್ತಾ ಇದ್ದೀವಿ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೊಂದಾಣಿಕೆ ರಾಜಕೀಯನೇ ಮೇಲುಗೈ ಆಗ್ತಿದೆ ಅನ್ಸುತ್ತಾ ಈ ಬೆಳವಣಿಗೆಗಳು ನಿಮಗೆ? ಯಾಕಂದ್ರೆ ಸದನದಲ್ಲೂ ಕೂಡ ಈ ವಿಚಾರ ಅನ್ಸುತ್ತೆ, ಗೊತ್ತಾಗುತ್ತೆ ರಾಷ್ಟ್ರೀಯ ನಾಯಕರಿಗೆ, ಕಾದು ನೋಡೋಣ. ಅಲ್ಲ, ಇವೆಲ್ಲ ಗೊತ್ತಿಲ್ವಾ ರಾಷ್ಟ್ರೀಯ ನಾಯಕರಿಗೆ ಅಂತ? ಗೊತ್ತಿದೆ. ಕರ್ನಾಟಕ ಅಸಹಾಯಕ ಸ್ಥಿತಿಯಲ್ಲಿ ಏನು ಅಸಹಾಯಕ ಸ್ಥಿತಿಯಲ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಭಾಳ ಬಲಾಢ್ಯವಾಗಿದೆ. ಅವರು ವಿಚಾರ ಮಾಡಿ ಇವತ್ತು ಅನೇಕ ಚುನಾವಣೆಗಳು ಬಂದವು. ಮಹಾರಾಷ್ಟ್ರ ಚುನಾವಣೆ, ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಆಗಬೇಕಾಗಂತೆ. ಆ ಒತ್ತಡದಲ್ಲಿದ್ದಾರೆ ಅವರು.